Hello, my dear students. Welcome to Unique Hub Commerce Classes. ಸೊ ಇವತ್ತು ಏನಂದರೆ ನಾವು ಜಿ ಎಸ್ ಟಿ ಅಂದರೆ ಏನು ಅಂತ ಸಿಂಪಲ್ಲಾಗಿ ಮೀನಿಂಗ್ನ ತಿಳ್ಕೊಳ್ಳೋಣ. ಜಿ ಎಸ್ ಟಿ ಸ್ಟ್ಯಾಂಡ್ಸ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್, ಅ ಕಾಂಪ್ರಿಹೆನ್ಸಿವ್ ಮಲ್ಟಿ ಸ್ಟೇಜ್ ಡೆಸ್ಟಿನೇಷನ್ ಬೇಸ್ಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಲೇವಿಡ್ ಆನ್ ಎವ್ರಿ ವ್ಯಾಲ್ಯೂ ಅಡಿಷನ್ ಇನ್ ಇಂಡಿಯಾ. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜಿ ಎಸ್ ಟಿ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್, ಅಂದರೆ ಜಿ ಎಸ್ ಟಿ ಫುಲ್ ಫಾರ್ಮ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್. ಬಟ್ ಜಿ ಎಸ್ ಟಿ ಅಂದರೆ ಏನು ಅಂತ ಕಂಪ್ಲೀಟಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಅದರಲ್ಲಿರುವಂತಹ 4 ಪವರ್ಫುಲ್ ವರ್ಡ್ಸ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲಿ ಮೊದಲನೇದಾಗಿ ಕಾಂಪ್ರಿಹೆನ್ಸಿವ್. ಸೊ ವಾಟ್ ಈಸ್ ಕಾಂಪ್ರಿಹೆನ್ಸಿವ್? ಇಲ್ಲಿ ನೀವು ನೋಡಬಹುದು, ಕಾಂಪ್ರಿಹೆನ್ಸಿವ್ ಅಂದರೆ it means complete. So GST covers almost all goods and services under one tax. Before GST we had so many or multiple indirect taxes in India, such as VAT ಆಗಿರಬಹುದು ಆ್ಯಂಡ್ ಎಕ್ಸೈಸ್ ಡ್ಯೂಟಿ ಆಗಿರಬಹುದು ಆ್ಯಂಡ್ ದೆನ್ ಸರ್ವಿಸ್ ಟ್ಯಾಕ್ಸ್ ಆಗಿರಬಹುದು. ಹೀಗೆ ಹಲವಾರು ಇಂಡೈರೆಕ್ಟ್ ಟ್ಯಾಕ್ಸಸ್ ಜಿ ಎಸ್ ಟಿ ಬರೋದಕ್ಕೆ ಮುಂಚೆ ಇತ್ತು. ಬಟ್ ಈಗ ಕಂಪ್ಲೀಟ್ ನೇಷನ್ಗೆ ಬರೀ ಒಂದೇ ಒಂದು ಟ್ಯಾಕ್ಸ್ ಸಿಸ್ಟಮ್ ಇದೆ, ಅದು ಯಾವುದಂದರೆ ಜಿ ಎಸ್ ಟಿ. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್